ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗ ಏನಕ್ಕೆ ಯಾವ ರೀತಿ ಮಗುನ ಕೊಲೆ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಾಗಿದೆ ಸರ್? ಒಂದು ಔಟ್ಸೆಟ್ ನೋಡೋದಕ್ಕೆ ಕುತ್ತಿಗೆ ಸಿಕ್ಕಿದ್ದಾರೆ, ಇಲ್ಲಿಗೆಲ್ಲ ಹೊಡೆತ ಬಿದ್ದಿದೆ ಸರ್. ಇಲ್ಲಿ ಅಬ್ಡೋಮನಿಗೆ ಹೊಡೆತ ಬಿದ್ದಿರೋದು 400 ml ಬ್ಲಡ್ ಇದೆ ಅಂತೆ ಸರ್. ಅಲ್ಲಿ ಅಷ್ಟು ಜೋರಾಗಿ ಹೊಡೆತ ಬಿದ್ದಿದೆ ಅಂತೆ. ಒಂದು 5 ವರ್ಷದ ಮಗುಗೆ ಅದು ಯಾವ ಮಾನವೀಯತೆ ಇದೆ ಜನರಿಗೆ ಗೊತ್ತಿಲ್ಲ ನೋಡಿ ಸರ್. ಮಗು ಮೇಲೆ ಏನು ದ್ವೇಷ ಇತ್ತು ಸರ್ ನಿಮ್ಮ ಹೆಂಡತಿಗೆ ಮತ್ತು ಅವರ ಪ್ರಿಯಕರನಿಗೆ? ಸರ್ ಅವನ ಮಕ್ಕಳನ್ನೇ ಬಿಟ್ಟು ಬಂದಿರೋ ನನ್ನ ಮಕ್ಕಳು ನೋಡ್ಕೊಂತೇನೆ ಸರ್. ಅವ್ನು ಫಸ್ಟ್ ಆಫ್ ಆಲ್ ಸರ್ ಅವಳಿಗೆ ನನ್ನ ಕಡೆಯಿಂದ ಏನೇ ವಸ್ತು ಇದ್ರೂ ಅದು ಅವಳಿಗೆ ಬೇಡ ಅಂತೆ ಸರ್. ಅವಳಿಗೆ ಸರ್ ನನ್ನ ದೊಡ್ಡ ಮಗಳು ಬಂದ್ಬಿಟ್ಟು ಒಳ್ಳೆ ಟೊಮೊಟೊ ಹಣ್ಣು ಇದ್ದಂಗೆ ಇದ್ದಾಳೆ ಸರ್. ಅವಳು ತುಂಬ ಚೆನ್ನಾಗಿದ್ದಾರೆ ಸರ್. ಅವರು ಚಿಕ್ಕ ಪಾಪು ಬಂದ್ಬಿಟ್ಟು ನನ್ನ ಕಾಂಪ್ಲೆಕ್ಷನ್ ಹುಟ್ಟಿದ್ದಾರೆ ಸರ್. ಮೊದಲು ಹೇಳ್ತಾ ಇದ್ಲು ಪಾಪು ಏನಾರ ಕಪ್ಪು ಹುಟ್ಟಿದ್ರೆ ಅಷ್ಟೇ, ಮತ್ತೆ ನಾನು ನೋಡ್ಕೊಳ್ಳೋದಿಲ್ಲ ಹಂಗೆ ಹಿಂಗೆ ಅಂತ. ನಾನೇನೋ ತಮಾಷೆ ಮಾಡ್ತಾಳೆ ಅಂತ ಅನ್ಕೊಂಡಿದ್ದೆ, ಈ ಥರ ಮಾಡ್ತಾಳೆ ಅನ್ನೋದು ನನ್ನ ಕನ್ಸ್ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಸರ್ ನಾನು. ಈಗ FSL ರಿಪೋರ್ಟ್ ಎಲ್ಲ ಬಂದಿದೆಯಾ, ಕನ್ಫರ್ಮ್ ಆಗಿದೆಯಾ ಸರ್? ಇವಾಗ FSL ಪಾರ್ಷಿಯಲ್ ರಿಪೋರ್ಟ್ ಮಾತ್ರ ಬಂದಿದೆ ಅಂತ ಹೇಳಿದ್ದಾರೆ ಸರ್ ನನಗೆ. ಕೊಲೆ ಅಂತ ಹೇಳ್ತಾ ಇದ್ದಾರೆ. ಹೌದು ಸರ್. ಇವಾಗ ನಮ್ಮ 2 ರಾತ್ರಿ ಹಿಂದ್ಗಡೆಗೆ CI ಗೋವರ್ಧನ್ ಸರ್ ನಾನು ಅದು ಮಾಡ್ತೀನಿ ಬನ್ರಿ ಅಂತ ಕರೆದ್ರು ಸರ್. ಹೋದೆ ನಾನು, ಕೂತು ಪಾಪ ಅವ್ರು ಮಾಡಿ FIR ಮಾಡಿ ಮರ್ಡರ್ ಕೇಸ್ ಅಂತಾನೆ ಅವ್ರು FIR ಮಾಡಿಬಿಟ್ಟು ಕೊಟ್ಟಿದ್ದಾರೆ ಸರ್. ಇವಾಗ ನನ್ನ ಕೈಗೆ 2.5 ತಿಂಗಳಾದ್ಮೇಲೆ ನನಗೆ ಇವಾಗ FIR ಆಗಿದೆ ಸರ್. ಸರ್ ಮದುವೆ ಆಗಿದ್ದು 2007ರಲ್ಲಿ ಸರ್. ಇಲ್ಲ ಸರ್, ನಾವು ನಮ್ಮ ತಂದೆಯವ್ರ ಮೂಲತಃ ಹರಿಹರ ದಾವಣಗೆರೆ ಸರ್. ಆದರೆ ನಾವು ಇಲ್ಲಿ ನಮ್ಮ ತಂದೆ ಫುಲ್ ಲೈಫ್ ಇಲ್ಲೇ ಸೆಟ್ಲ್ ಆಗಿರೋದು ಬೆಂಗಳೂರಲ್ಲಿ, ಮತಿಕೆರೆಯಲ್ಲೇ ಇದ್ದಿದ್ದು ಸರ್. ಯಶವಂತಪುರ ಮತಿಕೆರೆಯಲ್ಲಿ ಮನೆ ಇದೆ. ಹೌದು ಸರ್, ನಾನು ಬೆಂಗಳೂರಲ್ಲಿ ಇದ್ದಿದ್ದು. ನಮ್ಮ ತಂದೆಯವ್ರ ಕಂಪ್ನಿ ಇತ್ತು, ನಾನು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ ಸರ್. ಸರ್ ಅವರಿಬ್ರು ಕ್ಲಾಸ್ಮೇಟ್ಸ್ ಸರ್. ಅವರಿಬ್ರು ಇಷ್ಟು ವರ್ಷ ಆದ್ಮೇಲೆ ಲಾಸ್ಟ್ ಇಯರ್ ನವೆಂಬರಲ್ಲಿ ಇವ್ರದ್ದೊಂದು ಲ್ಯಾಂಡ್, ಅವ್ರ ಡ್ಯಾಡಿ ತುಂಬ ದೊಡ್ಡ ಲ್ಯಾಂಡ್ ಲಾರ್ಡ್ ಸರ್. ಅವರು ಒಂದು 50-60 ಏಕರ್ಸ್ ಏನೋ ಜಾಗ ಇದೆ, ಕರೆಕ್ಟಾಗಿ ನನಗೆ ಗೊತ್ತಿಲ್ಲ ಸರ್. ಅದರಲ್ಲಿ ಒಂದಿಷ್ಟು ಜಾಗ ಲಿಟಿಗೇಷನಲ್ಲಿ ಸಿಗಾಕೊಂಡಿತ್ತು ಸರ್. ಅದನ್ನು ನಾನು ಕ್ಲಿಯರ್ ಮಾಡಿಕೊಡ್ತೀನಿ, ಬಿಲ್ಡರ್ಸ್ ಎಲ್ಲ ಕರ್ಕೊಂಬರ್ತೀನಿ ಅಂತ ಇವನು ಆವಾಗ ಆಕಸ್ಮಿಕವಾಗಿ ಎದುರಾಳಿ ಪಾರ್ಟಿಯಿಂದ ಇಂಟ್ರೊಡ್ಯೂಸ್ ಆಗಿರೋದು ಸರ್. ಸರ್ ಅವ್ರ ತಂದೆಯವರು ಎಲ್ಲ ಬಾರ್ ಲ್ಯಾಂಡ್ ಎಲ್ಲ ಇದು ಮಾಡ್ಕೊಂಡಿರೋ ಅಗ್ರಿಕಲ್ಚರ್ ಲೈನ್ ಇಂದ ಇದ್ದವರು. ಇಲ್ಲ ಸರ್, ಹೌಸ್ ವೈಫ್. ಇವರು ಲಾ ಮಾಡಿದ್ರು ಸರ್. JSS ಕಾಲೇಜ್ ಮೈಸೂರಲ್ಲಿ ಲಾ ಮಾಡಿದ್ರು ಸರ್. ಇವರು ಲಾ ಮಾಡಿದ್ಮೇಲೆ ಅವರು ಪ್ರಾಕ್ಟೀಸ್ ಯಾವತ್ತೂ ಮಾಡಿಲ್ಲ ಸರ್. ಇದೇ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ 3 ತಿಂಗಳು ಅವರು ಲಾ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಮನೆಯಿಂದ ಆಚೆ ಹೋಗಿದ್ದು. ಚೆನ್ನಾಗಿ ದುಡ್ಡಿರೋರು ಸರ್. ಇಲ್ಲ ಸರ್, ಅರೇಂಜ್ ಮ್ಯಾರೇಜ್ ಆಗಿರೋದು ಸರ್. ಬ್ರೋಕರ್ ಥ್ರೂ ಪರಿಚಯ ಆಯಿತು ಸರ್. ಸರ್ ಪ್ರವೀಣ್ ಅಂತ ಸರ್ ನನ್ನ ಹೆಸರು.